ಕ್ಯಾಬಿನೆಟ್ ಅಲ್ಲಿ ಇವತ್ತು ಚರ್ಚೆ ಆಗ್ಲಿ, ಚರ್ಚೆ ಆದ ನಂತರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಅದ್ರ ಮೇಲೆ ವೈಯಕ್ತಿಕವಾಗಿ ನಾನು ಬಲಿಜ ಸಮುದಾಯದ ಏಕೈಕ ಶಾಸಕ. ನನ್ನ ಸಮುದಾಯಕ್ಕೆ 2A ಸಿಗಬೇಕು ಅನ್ನೋ ನಮ್ಮ ಬಹುದಿನಗಳ ಬೇಡಿಕೆ. ನನ್ನ ಸರ್ಕಾರದ ಮೇಲೆ, ನನ್ನ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ. ನನ್ನ ಸಮುದಾಯಕ್ಕೆ 2A ಬರುತ್ತೆ, ನಾವು 2A ತಗೊಂತೀವಿ ಕೂಡ. ಆ ಅರ್ಹತೆ ನನ್ನ ಸಮುದಾಯಕ್ಕಿದೆ ಅಂತ ಮಾತ್ರ ಹೇಳಬಲ್ಲೆ ಸರ್. ಬಟ್ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಷ್ಟು ದೊಡ್ಡವನಲ್ಲ. ಬಟ್ ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಐ ವಿಲ್ ರಿಯಾಕ್ಟ್ ಆನ್ ಇಟ್ ಸರ್. ವೈಯಕ್ತಿಕವಾಗಿ ನನ್ನ ಬಲಿಜ ಸಮುದಾಯಕ್ಕೆ 2A ಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ನನ್ನ ಸಮುದಾಯಕ್ಕೆ 2A ಸಿಗುತ್ತೆ, ನಾವು ತಗೊಂಡು ತೀರ್ತೀವಿ. ವಿರೋಧ ಪಕ್ಷಕ್ಕೆ ಮಾಡಕ್ ಕೆಲಸ ಇಲ್ಲ. ಸುಮ್ಮನೆ ಅವರು ಏನು ಕಾಂಕ್ರೀಟ್ ಎವಿಡೆನ್ಸ್ ಇಲ್ಲದೆ ಮಾತಾಡ್ತಿದ್ದಾರೆ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಸರ್. ಆಗಲ್ಗನ್ಸ್ ಕಾಣ್ತಾ ಇದ್ದಾರೆ ಬಿಜೆಪಿ ಅವರು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಎಲ್ಲಾ ಸಮುದಾಯದವ್ರದ್ದು ಅವ್ರವ್ರ ಡಿಮ್ಯಾಂಡ್ಸ್ ಇರುತ್ತೆ. ನನ್ನ ಸಮುದಾಯದ್ದು ಡಿಮ್ಯಾಂಡ್ ಇದೆ. ಅವ್ರವ್ರ ಸಮುದಾಯ ಅವ್ರು ಯಾವ್ಯಾವ ಬೇಕಾದ್ರೂ ನ್ಯಾಯ ಪಡ್ಕೊಳ್ಳಿ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನ್ನ ಪಕ್ಷದ ಹಿರಿಯರ ಬಗ್ಗೆ ನಾನು ಮಾತಾಡಲ್ಲ ಸರ್. ಥ್ಯಾಂಕ್ ಯು ಮೇಡಮ್. ನನ್ ಮನೆಗೆ ಬಂದಿದ್ರು. 13-14ರಲ್ಲಿ ನನ್ ಮನೆಗೆ ಬಂದು ಜಾತಿ ಗಣತಿ ಮಾಡಿರೋದು. ಯಾರು ಜಾತಿ ಗಣತಿ ಮಾಡ್ಕೊಂಡು ಹೋದ್ರು ಅನ್ನೋ ಹೆಸರು ಹೇಳ್ತೀನಿ, ನನ್ ಮನೆಗೆ ಬಂದಿದ್ದ ದಿನಾಂಕನೂ ಹೇಳ್ತೀನಿ. ಬಟ್ ನಮ್ ಮನೆಗೆ ಬಂದು ಜಾತಿ ಗಣತಿ ಮಾಡಿರೋದು ನನಗೆ ನೆನಪಿದೆ. ಇಲ್ಲ, 13, 14, 15ರಲ್ಲಿ ಏನಾಯ್ತು ಮೇಡಮ್? ದಿನಾಂಕ ಆಲ್ಮೋಸ್ಟ್ ಸ್ವಾಮಿ ಅನ್ನೋತಕ್ಕಂತ ಒಬ್ಬ ಟೀಚರ್ ಬಂದು ನಮ್ಮ ಮನೆಗೆ ಜಾತಿ ಗಣತಿ ಮಾಡಿದ್ರು. ಎಕ್ಸಾಕ್ಟ್ ನೆನಪಿಲ್ಲ, ತಿಳ್ಕೊಂಡು ಹೇಳ್ತೀನಿ ಮೇಡಮ್. ಕೇಳ ನಾನು ಹೇಳೋದು ಮತ್ತೆ ಅಷ್ಟು ಡೇಟಾ ಹೆಂಗ್ ಕಲೆಕ್ಟ್ ಆಯ್ತು ಅಂತ. ಹಾಗೆಲ್ಲ ಆಗಲ್ಲ ಸರ್. ಪಾಪ ಏನೋ ಮಾತಾಡ್ತಿದ್ದಾರೆ, ಮಾತಾಡ್ಲಿ ದೊಡ್ಡವರು. ಥ್ಯಾಂಕ್ ಯು ಸೋ ಮಚ್ ಸರ್.